ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಬಾಬ್ಲೂಮ್ ಯುವರ್ ಬ್ಯೂಟಿ ಪಾರ್ಟ್ನರ್. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾವು ಜಿಗ್ಜಾಗ್ ಸ್ಟಿಚ್ನ ಟೈಪ್ 1ನ ಕಲಿಯೋಣ. ಟೈಪ್ 1 ಮತ್ತು ಟೈಪ್ 2 ಎರಡೂ ಒಂದೇ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಟೈಪ್ 1 ಯಾವ ರೀತಿ ಹಾಕಬೇಕು ಅನ್ನೋದನ್ನು ಇವತ್ತು ನೋಡೋಣ. ಸೊ ಮೊದಲನೇದಾಗಿ ದಾರಾನ ಕೆಳಗಡೆಯಿಂದ ಮೇಲ್ಗಡೆಗೆ ತಗೋಬೇಕು. ಸೊ ಈ ರೀತಿ ದಾರಾನ ಮೇಲ್ಗಡೆಗೆ ನಿಧಾನವಾಗಿ ತಗೊಂಡು ಸ್ವಲ್ಪ ಕ್ರಾಸಾಗಿ ಚಿಕ್ಕದಾಗಿ ಒಂದು ಸ್ಟಿಚ್ ಹಾಕೋಬೇಕು. ಯಾಕಂದರೆ ಇದು ಅಲ್ಲಿ ದಾರಾನ ಲಾಕ್ ಮಾಡೋ ಪದ್ಧತಿ. ಸೊ ಅಲ್ಲಿ ದಾರ ಲಾಕ್ ಆಗಿದೆ. ಸೊ ಅಲ್ಲಿಂದ ಇವಾಗ ನಾವು ಜಿಗ್ಜಾಗ್ ಸ್ಟಿಚ್ನ ಸ್ಟಾರ್ಟ್ ಮಾಡೋಣ. ಸೊ ಈ ರೀತಿ ಲಾಕ್ ಮಾಡಿದ್ದಾದಮೇಲೆ ಲೆಫ್ಟ್ ಸೈಡ್ಗೆ ಸ್ವಲ್ಪ ಕ್ರಾಸಾಗಿ, ಅಂದರೆ ಟ್ರಯಾಂಗಲ್ ಬರುತ್ತಲ್ಲ ಆ ರೀತಿ ಸ್ವಲ್ಪ ಕ್ರಾಸಾಗಿ ದಾರಾನ ತಗೊಂಡು, ಅಷ್ಟೇ ದಾರಾನ ತೊಗೊಂಡು ಮತ್ತೆ ಕ್ರಾಸಾಗಿ ನೋಡಿ, ಇವಾಗ ಟ್ರಯಾಂಗಲ್ ಶೇಪ್ ಬಂದೈತೆ. ಮತ್ತು ದಾರಾನ ಕೆಳಗಡೆಯಿಂದ ಮೇಲ್ಗಡೆಗೆ ತಗೋಬೇಕು. ಮತ್ತು ಮೇಲ್ಗಡೆಗೆ ಬಂದಿರೋ ದಾರಾನ ಮತ್ತೆ ಕೆಳಗಡೆಗೆ ಚುಚ್ಚಿ ಕೆಳಗಡೆಯಿಂದ ಮತ್ತೆ ದಾರಾನ ಮೇಲ್ಗಡೆ ತಗೋಬೇಕು. ಈ ರೀತಿ ಜಿಗ್ಜಾಗ್ ಸ್ಟಿಚ್ ಟೈಪ್ 1ನ ನಾವು ಹಾಕಬೇಕು. ಸೊ ಇದನ್ನು ಆದಷ್ಟು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಸೊ ಈ ರೀತಿ ಜಿಗ್ಜಾಗ್ ಸ್ಟಿಚ್ನ ಹಾಕಬೇಕು. ಇದು ಟೈಪ್ 1. ಮತ್ತು ಇದಾದಮೇಲೆ ನೆಕ್ಸ್ಟ್ ನಾನು ಟೈಪ್ 2ನ ಸಹ ಹೇಳ್ಕೊಡ್ತೀನಿ ಯಾವ ರೀತಿ ಹಾಕಬೇಕು ಅಂತ. ಸೊ ಜಿಗ್ಜಾಗ್ ಸ್ಟಿಚ್ ಟೈಪ್ 1 ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದಷ್ಟು ಬೇಗ ನಾನು ವಾಟ್ಸಪ್ ಚಾನಲ್ನು ಸಹ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲ ಸಹಕಾರ ಇದೆ ಅನ್ನೋದಾದರೆ ನಾನು ಅದನ್ನು ಸಹ ಮಾಡ್ತೀನಿ. ಆ್ಯಂಡ್ ಈ ರೀತಿ ಆರಿ ವರ್ಕಲ್ಲಿ ಜಿಗ್ಜಾಗ್ ಸ್ಟಿಚ್ ಟೈಪ್ 1ನ ಕಲಿಯೋ ವಿಧಾನ. ಆ್ಯಂಡ್ ಜಿಗ್ಜಾಗ್ ಸ್ಟಿಚ್ಚಲ್ಲಿ ಒಂದು ಸ್ಮಾಲ್ ಥಿಂಗ್ ಇದೆ ನೋಡಿ, ಇಲ್ಲಿ ದಾರ ಸ್ವಲ್ಪ ಲೂಸ್ ಆಗೋಯ್ತು. ಸೊ ಈ ರೀತಿ ಲೂಸ್ ಆದಾಗ ನಾವು ಮಾಡಿರೋ ವರ್ಕ್ ಏನಿದೆಯೋ ಅದು ಮೊತ್ತ ಲೂಸ್ ಆಗಿಬಿಡುತ್ತೆ. ಸೊ ಮೇಲ್ಗಡೆ ನಾವು ಹಾಕಿರೋ ಸ್ಟಿಚ್ವರೆಗೂ ಎಲ್ಲ ಈ ರೀತಿ ಬಿಚ್ಕೊಂಡು ಹೋಗಿಬಿಡುತ್ತೆ. ಸೊ ಈ ರೀತಿ ಆಗುತ್ತೆ. ಸೊ ಜಿಗ್ಜಾಗ್ ಸ್ಟಿಚ್ ಮಾಡುವಾಗ ಯಾವಾಗಲೂ ನಾವು ದಾರಾನ ಸ್ವಲ್ಪ ಟೈಟಾಗಿ ಇಟ್ಕೋಬೇಕು. ಕೆಳಗಡೆ ಆಗಲಿ ಅಥವಾ ಮೇಲ್ಗಡೆ ದಾರ ಆಗಲಿ ಸ್ವಲ್ಪ ಟೈಟಾಗಿ ಇಟ್ಕೊಂಡು ವರ್ಕ್ ಅನ್ನೋದು ನಾವು ಮಾಡಬೇಕು. ಇದರಲ್ಲಿ ಜಿಗ್ಜಾಗ್ ಸ್ಟಿಚ್ಚಲ್ಲಿ ಇದೊಂದು ತುಂಬ ಮೇನ್ ಥಿಂಗ್. ಸೊ ವಿಡಿಯೋನ ಫುಲ್ ಎಂಡ್ವರೆಗೂ ಸ್ಕಿಪ್ ಮಾಡ್ತೀರ ನೋಡಿ. ಆವಾಗಲೇ ನಾನು ಈ ರೀತಿ ಹೇಳೋ ಕೆಲವೊಂದು ಚಿಕ್ಕ ಟಿಪ್ಸ್ಗಳು ಆರಿ ವರ್ಕ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್, ಯೂಸ್ಫುಲ್. ನೀವು ವರ್ಕನ್ನು ಸಹ ಈಸಿಯಾಗಿ ಕಲಿಬೋದು. ಆ್ಯಂಡ್ ಇವಾಗ ನಾನಿಲ್ಲಿ ನಾಟ್ ಅನ್ನೋದನ್ನು ಮಾಡ್ತಾಯಿದ್ದೀನಿ. ನಿಮಗೆ ಈ ರೀತಿ ನಾಟ್ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ನೀವೇನಾದರೂ ಫಸ್ಟ್ ಟೈಮ್ ಈ ಚಾನಲ್ನ ನೋಡೋದಾದರೆ, ನಾನು ಮೊದಲನೇ ವಿಡಿಯೋಗಳಲ್ಲೆಲ್ಲ ನಾನು ಯಾವ ರೀತಿ ನಾಟ್ ಮಾಡಬೇಕು ಅನ್ನೋದು ಚೈನ್ ಸ್ಟಿಚ್ಚಲ್ಲಿ ಹೇಳಿದ್ದೀನಿ. ಸೊ ಈ ವಿಡಿಯೋ ಎಂಡ್ ಅಥವಾ ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕನ್ನು ಕೊಡ್ತೀನಿ. ಸೊ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು ಯಾವ ರೀತಿ ನಾಟ್ ಹಾಕಬೇಕು ಅನ್ನೋದನ್ನು. ಸೊ ಜಿಗ್ಜಾಗ್ ಸ್ಟಿಚ್ಚಲ್ಲಿ ನಾವು ಟೈಪ್ 1ನ ಕಲ್ತ್ವಿ. ಇವಾಗ ನಾವು ನೆಕ್ಸ್ಟ್ ಟೈಪ್ 2 ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಮೊದಲನೇದಾಗಿ ಸೇಮ್ ಕೆಳಗಡೆಯಿಂದ ದಾರಾನ ಮೇಲೆಗೆ ತಗೋಬೇಕು. ಈ ರೀತಿ ಚುಚ್ಚಿ ದಾರಾನ ಮೇಲ್ಗಡೆಗೆ ತಗೊಂಡು ಜಿಗ್ಜಾಗ್ ಸ್ಟಿಚ್ ನಾವು ಆವಾಗಲೇ ಮಾಡಿದ್ವಲ್ಲ ಸೇಮ್ ಅದೇ ಪ್ರಾಸೆಸ್ ಇರುತ್ತೆ. ಬಟ್ ಇಲ್ಲೊಂದು ಲಾಕ್ನ ಎಕ್ಸ್ಟ್ರಾದಲ್ಲಿ ಹಾಕಬೇಕಾಗುತ್ತೆ. ಸೊ ವಿ ಶೇಪಲ್ಲಿ ತಗೊಂಡು ಅಲ್ಲಿ ದಾರಾನ ಮೇಲ್ಗಡೆಗೆ ತೊಗೊಂಡು, ಸೊ ನಾನು ಇದನ್ನ ಸ್ವಲ್ಪ ಝೂಮಲ್ಲಿ ಇಕ್ಕಿ ತೋರಿಸ್ತೀನಿ ನಾನು ನಿಮಗೆ. ಸೊ ಇವಾಗ ಸರಿ ಹೋಯ್ತು ಅಂದ್ಕೊಳ್ತೀನಿ. ಸೊ ನೋಡಿ, ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಲಾಕ್ ಹಾಕಿದ್ದೀನಿ. ಆ್ಯಂಡ್ ನೆಕ್ಸ್ಟು ಮತ್ತೆ ಟ್ರಯಾಂಗಲ್ ಶೇಪಲ್ಲಿ ಚೈನ್ ಸ್ಟಿಚ್ ಮೇಲ್ಗಡೆಗೆ ತೊಗೊಂಡು ಮತ್ತು ಅಲ್ಲೇ ಚಿಕ್ಕದಾಗಿ ಒಂದು ಚೈನ್ ಸ್ಟಿಚ್ ಅಥವಾ ಲಾಕ್ ಸ್ಟಿಚ್ಚನ್ನ ಹಾಕ್ಕೋಬೇಕು. ಸೊ ಇದು ಅಲ್ಲಿಗೆ ಲಾಕ್ ಆಗುತ್ತೆ. ಮತ್ತು ನಾವು ಹೆಂಗೆ ಇದು ಮಾಡಿದ್ರೂ ಅದು ಸೈಡಿಗೆ ಸರಿಯಲ್ಲ. ಸೊ ಈ ರೀತಿ ಚೈನ್ ಸ್ಟಿಚ್ ಹಾಕಿ ಅದ್ರ ಪಕ್ಕದಲ್ಲೇ ಒಂದು ಚಿಕ್ಕದಾದಂತಹ ಲಾಕ್ ಸ್ಟಿಚ್ಚನ್ನ ಹಾಕ್ಕೋಬೇಕು. ಸೊ ನಿಮಗೆ ಕ್ಲಾರಿಟಿಯಾಗಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಈ ವಿಡಿಯೋದ ಏನೇ ಒಂದು ಡೌಟ್ ಇದ್ದರೂ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಬಹುದು. ಆ್ಯಂಡ್ ಈ ರೀತಿ ಚಿಕ್ಕದಾಗಿ ಲಾಕ್ ಸಿಸ್ಟಮ್ನ ಹಾಕ್ಕೋಬೋದು. ಆ್ಯಂಡ್ ಮತ್ತು ಚೈನ್ನ ಮೇಲ್ಗಡೆಗೆ ತಗೊಂಡು ಅಲ್ಲಿ ಚಿಕ್ಕದಾಗಿ ಒಂದು ಲಾಕ್ ಸಿಸ್ಟಮ್ನ ಹಾಕಿ ಮತ್ತು 90 ಡಿಗ್ರಿಯಲ್ಲಿ ಕರೆಕ್ಟಾಗಿ ವಿ ಶೇಪಲ್ಲಿ ದಾರನ ಮೇಲೆಗೆ ತೆಗೆದು ಅಲ್ಲಿ ಚಿಕ್ಕದಾಗಿ ಒಂದು ಲಾಕ್ ಸಿಸ್ಟಮ್ ಹಾಕಿ ಮತ್ತು ಲೆಫ್ಟ್ ಸೈಡ್ಗೆ
ದಾರನ ಮೇಲೆ ತೆಗೆದು ಅಲ್ಲಿ ಚಿಕ್ಕದಾಗಿ ಒಂದು ಲಾಕ್ ಸಿಸ್ಟಮ್ ಹಾಕಿ ಮತ್ತು ರೈಟ್ ಸೈಡ್ಗೆ ದಾರನ ತೊಗೊಂಡೋಗಿ ಅಲ್ಲಿ ಒಂದು ಚೈನ್ ಸ್ಟಿಚ್ ಹಾಕಿ ಮತ್ತು ಲಾಕ್ ಸ್ಟಿಚ್ ಹಾಕಿ ಮತ್ತು ಲೆಫ್ಟ್ ಸೈಡ್ಗೆ ಬರಬೇಕು. ಸೊ ಜಿಗ್ಜ್ಯಾಗ್ ಸ್ಟಿಚ್ ಟೈಪ್ 2 ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಡ್ತೀನಿ. ಸೊ ಇದನ್ನು ಸಹ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಾವು ನೆಕ್ಸ್ಟ್ ಫೆದರ್ ಸ್ಟಿಚ್ಚು ಮತ್ತು ಲೀವ್ ಸ್ಟಿಚ್ಚು ಇವೆಲ್ಲ ಹಾಕೋದಕ್ಕೆ ಇದೆಲ್ಲ ತುಂಬ ಇಂಪಾರ್ಟೆಂಟು. ಸೊ ಈ ರೀತಿ ನಾವು ಜಿಗ್ಜ್ಯಾಗ್ ಸ್ಟಿಚ್ ಟೈಪ್ 2ನ ಹಾಕ್ತೀವಿ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ಫಸ್ಟ್ ಟೈಮ್ ಏನಾದರೂ ಚಾನಲ್ನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಆದಷ್ಟು ಆರಿ ವರ್ಕ್ ಕಲಿಯೋದಕ್ಕೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದಾರೆ ಅಂತ ನಿಮಗೇನಾದರೂ ಗೊತ್ತಿದೆ ಅವ್ರಿಗೆ ದಯವಿಟ್ಟು ವಾಟ್ಸಪ್ ಅಥವಾ ಚಾನಲ್ ಮುಖಾಂತರವಾಗಿ ನೀವು ಈ ವಿಡಿಯೋನ ಶೇರ್ ಮಾಡಬಹುದು. ಆ್ಯಂಡ್ ನೋಡಿದ್ರಲ್ಲ, ಇದು ಜಿಗ್ಜ್ಯಾಗ್ ಸ್ಟಿಚ್ ಟೈಪ್ 2. ಇದನ್ನು ಈ ರೀತಿ ಹಾಕ್ತಾರೆ. ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ನಾವು ಮೇಲ್ಗಡೆಯಿಂದ ಕೆಳಗಡೆಗೆ ಯಾವ ರೀತಿ ಹಾಕಿದ್ವಿ ಅಂತ ನೋಡಿದ್ವಲ್ಲ. ಸೊ ಇವಾಗ ಕೆಳಗಡೆಯಿಂದ ಮೇಲ್ಗಡೆಗೆ ಯಾವ ರೀತಿ ಹಾಕಬೇಕು ಅನ್ನೋದನ್ನು ನೋಡೋಣ. ಸೊ ಮೊದಲು ದಾರನ ಆಚೆಗೆ ತೆಗೆದು ಕೆಳಗಡೆಯಿಂದ ಲೆಫ್ಟ್ ಸೈಡ್ಗೆ ಫಸ್ಟ್ ಟೈಮ್ ಚುಚ್ಚಿ ಅಲ್ಲಿ ಮತ್ತೆ ಲಾಕ್ ಮಾಡಬೇಕು. ಇದು ಚೈನ್ ಸ್ಟಿಚ್ ಅಂತಾರೆ. ಇವಾಗ ಮಾಡೋದು ಲಾಕ್ ಚೈನ್. ಇದು ಲಾಕ್ ಚೈನ್. ಓಕೆ, ಈ ಲಾಕ್ ಚೈನ್ ಹಾಕಿದ್ಮೇಲೆ ಮತ್ತು ರೈಟ್ ಸೈಡ್ಗೆ ಕ್ರಾಸಾಗಿ ತೊಗೊಂಡು ಅಲ್ಲಿ ಒಂದು ಚೈನ್ ಸ್ಟಿಚ್ ಆ್ಯಂಡ್ ಅಲ್ಲಿ ಒಂದು ಚಿಕ್ಕದಾಗಿ ಲಾಕ್ ಸ್ಟಿಚ್ ಹಾಕ್ಬಿಟ್ಟು ಸೇಮ್ ಅದೇ ಥರ. ಬಟ್ ಡಿಫ್ರೆನ್ಸ್ ನಾವು ಏನೇ ಕಲ್ತ್ರೂ ಆರಿ ವರ್ಕಲ್ಲಿ ಕೆಳಗಡೆಯಿಂದ ಮೇಲ್ಗಡೆಗೆ, ಮೇಲ್ಗಡೆಯಿಂದ ಕೆಳಗಡೆಗೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಕಲಿಬೇಕು. ಯಾಕಂದರೆ ನೆಕ್ ಪ್ಯಾಟ್ರನ್ನು 2 ಟೈಪ್ಸ್ ಆಫ್ ಅಲ್ಲಿ ಇರುತ್ತೆ. ಸೊ ಆ 2 ಟೈಪಲ್ಲೂ ನಾವು ವರ್ಕ್ ಮಾಡೋದನ್ನು ಈಸಿಯಾಗಿ ಕಲ್ತಿರಬೇಕು. ಆವಾಗಲೇ ಆರಿ ವರ್ಕ್ ನಮಗೆ ಬೇಗ ಈಸಿಯಾಗಿ 1 ಅಥವಾ 2 ಡೇಸಲ್ಲಿ ವರ್ಕನ್ನು ಕಂಪ್ಲೀಟ್ ಮಾಡೋಕ್ಕಾಗುತ್ತೆ. ಸೊ ಬಿಗಿನರ್ಸ್ಗೆ ಇವೆಲ್ಲ ಬರಬೇಕು ಅಂತಲೇ ನಾವು ಸ್ಟಿಚಸ್ನ ಕೆಳಗಡೆಯಿಂದ ಮೇಲ್ಗಡೆಗೆ, ಮೇಲ್ಗಡೆಯಿಂದ ಕೆಳಗಡೆಗೆ ಹೇಳ್ಕೊಡ್ತಾ ಇರ್ತೀವಿ. ಸೊ ಈ ರೀತಿ ಲಾಕ್ ಸ್ಟಿಚ್ನ ಹಾಕ್ಕೋಬೇಕು. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದರೆ ಮಾತ್ರ ಲೈಕ್ ಮಾಡೋದನ್ನು ಮರಿಬೇಡಿ. ಯಾಕೆ ನೀವು ಮಾಡೋ ಒಂದು ಲೈಕು ತುಂಬ ಜನಕ್ಕೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಆಗುತ್ತೆ. ಆದಷ್ಟು ಅವರು ಕಲಿಯೋದಕ್ಕೂ ತುಂಬ ಯೂಸ್ಫುಲ್ ಆಗುತ್ತೆ. ನಾನು ಆರಿ ವರ್ಕ್ ಕಲಿತಾಗಂತೂ ನಮಗೆ ಈ ರೀತಿ ಯಾರೂ ಹೇಳ್ಕೊಡ್ತಾನೆ ಇರಲಿಲ್ಲ. ಬಟ್ ನಾನು ಅಪ್ರೋಚ್ ಆಗಿರೋ ಮಾಸ್ಟರು ಇದ್ರ ಬಗ್ಗೆ ಹೇಳಿ ನನಗೆ ಆರಿ ವರ್ಕ್ ಅನ್ನೋದನ್ನು ಆದಷ್ಟು ಬೇಗ ಕಲಿಸಿದ್ರು. ಆ್ಯಂಡ್ ಕಲಿಸೋದಕ್ಕೆ ತುಂಬ ಯೂಸ್ಫುಲ್ಲು ಮಾಡಿಕೊಟ್ರು. ಆ್ಯಂಡ್ ನಂತರ ಯಾರೂ ಕಷ್ಟಪಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಆರಿ ವರ್ಕ್ನ ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮನೆಯಲ್ಲೇ ಕೂತ್ಕೊಂಡು ಆದಷ್ಟು ಬೇಗ ಆರಿ ವರ್ಕ್ನ ಕಲಿತು ಒಬ್ರಿಗೆ ಹಾಕ್ಕೊಳ್ಳಿಲ್ಲ ಅಂದ್ರೂ ನಿಮ್ಮ ಬ್ಲೌಸ್ನ ನೀವೇ ಸ್ಟಿಚ್ ಮಾಡೋ ಥರ ಪ್ರಿಪೇರ್ ಆಗಿ. ಆ್ಯಂಡ್ ಎಸ್, ಈ ರೀತಿ ಆರಿ ವರ್ಕು ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಲಾಕ್ ಸ್ಟಿಚ್ನ ಮಾಡೋಣ ನಾವು. ಸೊ ಲಾಕ್ ಸ್ಟಿಚ್ ಏನಾದರೂ ನಿಮಗೆ ಗೊತ್ತಿಲ್ಲ ಅನ್ನೋದಾದರೆ ನಾನು ಮೊದಲು ಮಾಡಿರೋ ಚೈನ್ ಸ್ಟಿಚ್ಚಲ್ಲಿ ಲಾಕ್ ಸ್ಟಿಚ್ ಯಾವ ರೀತಿ ಹಾಕಬೇಕು ಅನ್ನೋದನ್ನು ಹೇಳಿದ್ದೀನಿ. ವಿಡಿಯೋನ ನೀವು ಚಾನಲ್ಗೆ ಹೋಗಿ ಫಸ್ಟ್ ವಿಡಿಯೋನ ನೋಡ್ಬೋದು, ಅಥವಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಸ್ಕ್ರೀನ್ ಮೇಲೇ ಕೊಡ್ತೀನಿ, ಅದರಲ್ಲೂ ನಾವು ಚೆಕ್ಔಟ್ ಮಾಡ್ಕೋಬೋದು. ಎನಿವೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.